ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ದೇವರಿಗೆ ನೈವೇದ್ಯವನ್ನು ಹೇಗೆ ಅರ್ಪಿಸಬೇಕು ಮತ್ತು ದೇವರಿಗೆ ಯಾವ ಪಾತ್ರೆಯಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕು. ಹಿಂದೂಗಳ ಪರಂಪರೆಯಲ್ಲಿ ನೈವೇದ್ಯವನ್ನು ಅರ್ಪಿಸುವಾಗ ಒಂದು ವಿಶೇಷ ಮಂತ್ರವಿದೆ. ಅದನ್ನು ಪಠಿಸುವುದರಿಂದ ನಮ್ಮ ಪ್ರಾರ್ಥನೆ ದೇವರಿಗೆ ತಲುಪುತ್ತದೆ ಎಂಬ ನಂಬಿಕೆ ಇದೆ. ಇದರ ರಹಸ್ಯವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಮಾತನಾಡೋಣ. ಈ ನಿಯಮಗಳನ್ನು ಪಾಲಿಸಿದರೆ ದೇವರ ಅನುಗ್ರಹವನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನೈವೇದ್ಯದ ಮಹತ್ವ. ಪ್ರತಿನಿತ್ಯ ನಾವು ದೇವರ ಆರಾಧನೆಯನ್ನು ಮಾಡುವುದರಿಂದ ಹಲವಾರು ಪ್ರಯೋಜನಗಳಿವೆ. ದೇವರ ಪೂಜೆಯು ಪೂರ್ಣ ಫಲ ನೀಡುವುದು. ದೇವರ ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನು ಸಾಧಿಸಲಾಗುತ್ತದೆ. ಪೂಜೆಯ ವೇಳೆ ಮಂತ್ರಗಳನ್ನು ಪಠಿಸುವುದು ಮತ್ತು ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಮಹತ್ವದ್ದಾಗಿದೆ. ನೈವೇದ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಪಿಸಿದರೆ ಮಾತ್ರ ಅದರಿಂದ ದೇವರು ಪ್ರಸನ್ನರಾಗುತ್ತಾರೆ. ದೇವರ ಮೆಚ್ಚಿನ ನೈವೇದ್ಯ. ಶಾಸ್ತ್ರಗಳಲ್ಲಿ ಗಣೇಶ, ವಿಷ್ಣು, ಶಿವನಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳಿಗೆ ಭೋಗವನ್ನು ಹೇಗೆ ಅರ್ಪಿಸಬೇಕೆಂಬುದನ್ನು ವಿವರವಾಗಿ ವಿವರಿಸಲಾಗಿದೆ. ನೀವು ಈ ತಿಳಿವಳಿಕೆಯನ್ನು ಬಳಸಿ ಅದರಂತೆ ನೈವೇದ್ಯವನ್ನು ಅರ್ಪಿಸಬಹುದು. ಹಾಲು, ಸಕ್ಕರೆ, ಸಿಹಿತಿಂಡಿಗಳು, ಗೋಡನ್ನ, ಪುಳಿಯೋಗರೆ ಅರ್ಪಿಸಬಹುದು. ನೈವೇದ್ಯಕ್ಕೆ ಅಗೌರವ ಇರಬಾರದು. ದೇವರಿಗೆ ಅರ್ಪಿಸುವ ನೈವೇದ್ಯಕ್ಕೆ ಯಾವುದೇ ರೀತಿಯಲ್ಲಿ ಅಗೌರವವಾಗದಂತೆ ವಿಶೇಷ ಕಾಳಜಿ ವಹಿಸಬೇಕು. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಅದನ್ನು ಎಸೆಯುವ ಮೂಲಕ ಅರ್ಪಿಸಬಾರದು. ನೈವೇದ್ಯದಲ್ಲಿ ಕೈಗಳನ್ನು ಹಾಕಿ ಆಟವಾಡಬಾರದು. ಕೊಳಕು ಕೈಗಳಿಂದ ನೈವೇದ್ಯವನ್ನು ಮುಟ್ಟಬಾರದು. ಅರ್ಪಿಸುವ ಮುನ್ನ 2 ಕೈಗಳನ್ನು ತೊಳೆದು ಶುದ್ಧವಾಗಿಟ್ಟುಕೊಳ್ಳಿ. ಮಂತ್ರ ಪಠಿಸುವ ಮಹತ್ವ. ದೇವರಿಗೆ ಅನ್ನವನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಪಠಿಸಬೇಕು. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ ಗೃಹಣ ಸಮ್ಮುಖೋ ಭೂತ್ವಾ ಪ್ರಸೀದ್ ಪರಮೇಶ್ವರ. ಈ ಮಂತ್ರ ಪಠಿಸುವುದರಿಂದ ದೇವರು ನಾವು ಅರ್ಪಿಸಿದ ನೈವೇದ್ಯವನ್ನು ಶೀಘ್ರದಲ್ಲೇ ಸ್ವೀಕರಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಈ ಮಂತ್ರ ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿದೆ, ಒಮ್ಮೆ ನೋಡಿಕೊಳ್ಳಿ. ಪಾತ್ರೆಗಳ ಮಹತ್ವ. ದೇವರಿಗೆ ನೈವೇದ್ಯವನ್ನು ಚಿನ್ನ, ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆಯಿಂದ ಮಾಡಿದ ಪಾತ್ರೆಯನ್ನು ಬಳಸಬೇಕು. ಇದಲ್ಲದೆ ನೈವೇದ್ಯವನ್ನು ಮಣ್ಣಿನ ಅಥವಾ ಮರದ ಪಾತ್ರೆಗಳಲ್ಲಿಯೂ ನೀಡಬಹುದು. ಅಲ್ಯೂಮಿನಿಯಂ, ಕಬ್ಬಿಣ, ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಎಂದಿಗೂ ಬಳಸಬಾರದು. ಭೋಗವನ್ನು ಅರ್ಪಿಸಿದ ನಂತರ ಅದನ್ನು ಸ್ವಲ್ಪ ಸಮಯದವರೆಗೆ ದೇವರ ಮುಂದೆ ಹಾಗೆ ಇಡಿ. ಬಳಿಕ ಎಲ್ಲರಿಗೂ ಪ್ರಸಾದವಾಗಿ ವಿತರಿಸಿ. ಆರತಿ ಮತ್ತು ಪ್ರಸಾದ ವಿತರಣೆ. ನೈವೇದ್ಯವನ್ನು ಅರ್ಪಿಸಿದ ನಂತರ ಆರತಿ ಮಾಡುವುದು ಮತ್ತು ಭಕ್ತರಿಗೆ ಪ್ರಸಾದ ವಿತರಿಸುವುದು ಪೂಜೆಯ ಅಂತಿಮ ಹಂತ. ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಎಲ್ಲ ಭಕ್ತರೊಂದಿಗೆ ಹಂಚಿಕೊಳ್ಳುವುದು ದೇವರ ಅನುಗ್ರಹವನ್ನು ಎಲ್ಲರಿಗೂ ಸಮಾನವಾಗಿ ಪಡೆಯಲು ಸಹಾಯ ಮಾಡುತ್ತದೆ. ಈ ವಿಡಿಯೋದಲ್ಲಿ ದೇವರಿಗೆ ನೈವೇದ್ಯವನ್ನು ಹೇಗೆ ಮತ್ತು ಯಾವ ಪಾತ್ರೆಯಲ್ಲಿ ಅರ್ಪಿಸಬೇಕು ಎಂಬ ಮಾಹಿತಿಯನ್ನು ಹಂಚಿಕೊಂಡೆವು. ನಿಮಗೆ ಈ ಮಾಹಿತಿಯು ಉಪಯುಕ್ತವಾಗಿದೆ ಎಂಬುದಾಗಿ ಭಾವಿಸುತ್ತೇನೆ. ದೇವರ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.